ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. IPLನ 18ನೇ ಸೀಸನ್ ಈಗ ತಾನೇ ಶುರುವಾಗಿದೆ. ಈ ಸೀಸನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಮಾಡೋದಕ್ಕಾಗಿ ನೀವೇನಾದರೂ ಒಳ್ಳೆ ಆ್ಯಪನ್ನು ಹುಡುಕ್ತಾ ಇದ್ದೀರಾ ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ತೀನ್ ಪಟ್ಟಿ ಮಾಸ್ಟರ್. ಇದರಲ್ಲಿ ನೀವು ಈ ಸೀಸನ್ ಪೂರ್ತಿ ಮ್ಯಾಚ್ ವಿನ್ ಪ್ರೆಡಿಕ್ಟ್ ಮಾಡಿ, ಅಂದರೆ ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡೋದ್ರ ಮೂಲಕ ನೀವು ಮನಿನ ಅರ್ನ್ ಮಾಡ್ತಾ ಹೋಗ್ಬೋದು. ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಕೊನೆಯಲ್ಲಿ IPL ಅನ್ನೋ ಒಂದು ಐಕಾನ್ ಕಾಣಿಸುತ್ತೆ. ಆ IPL ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಬೆಟ್ಟನ್ನು ಮಾಡ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಇವತ್ತಿನ ಮ್ಯಾಚ್ KKR ವರ್ಸಸ್ RCB, ಹಾಗೆ ನಾಳೆ ನಡೆಯುವ ಮ್ಯಾಚ್ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ನಾವಿಲ್ಲಿ ಬೆಟ್ ಮಾಡಬೇಕು ಅಂತಂದರೆ, ಒಂದು ವೇಳೆ ನಾನು KKRಗೆ ಬೆಟ್ ಮಾಡಬೇಕು ಅಂತಂದರೆ KKRನ ಸ್ಟ್ಯಾಂಡ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ನಾನು ಎಷ್ಟು ಅಮೌಂಟ್ ಬೇಕೋ ಅಷ್ಟನ್ನು ಬೆಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಮಿನಿಮಮ್ ಬೆಟ್ ಬಂದು 200, ಹಾಗೆ ಮ್ಯಾಕ್ಸಿಮಮ್ 1 ಲ್ಯಾಕ್ವರೆಗೂ ಕೂಡ ಬೆಟ್ ಮಾಡ್ಬೋದು. ಇವಾಗಿರೋ ಸ್ಟ್ಯಾಂಡ್ ಇನ್ ರೇಟಿಂಗ್ ಪ್ರಕಾರ ನಾನು 1000 ರೂಪೀಸ್ನ KKR ಮೇಲೆ ಬೆಟ್ ಮಾಡಿದ್ರೆ KKR ವಿನ್ ಆದರೆ ನನಗೆ 1870 ರೂಪಾಯಿ ಅಮೌಂಟ್ ರಿಟರ್ನ್ ಬರುತ್ತೆ. ಹಾಗೆ RCB ಮೇಲೆ ನಾನು ಬೆಟ್ಟನ್ನು ಮಾಡಬೇಕು ಅಂದರೆ RCBಯ ಸ್ಟ್ಯಾಂಡ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಾನು RCB ಮೇಲೆ 1000 ರೂಪೀಸ್ ಬೆಟ್ ಮಾಡಿದ್ರೆ ನನಗೆ RCB ವಿನ್ ಆದರೆ 1920 ರೂಪಾಯಿ ಅಮೌಂಟ್ ರಿಟರ್ನ್ ಬರುತ್ತೆ. ಈ ಸ್ಟ್ಯಾಂಡ್ ಇನ್ ರೇಟ್ ಅನ್ನೋದು ಇವಾಗ ಏನಿದೆ 1.92 ಅಂತ ಸ್ಟ್ಯಾಂಡಿಂಗ್ ರೇಟ್, ಇದು ಮ್ಯಾಚ್ ಶುರುವಾಗೋವರೆಗೂ ಕೂಡ ಚೇಂಜ್ ಆಗ್ತಾನೇ ಇರುತ್ತೆ. ಇವಾಗ ನಾವು ಬೆಟ್ ಮಾಡೋದಕ್ಕೂ ಮೊದಲು ಮ್ಯಾಚ್ ಅನಾಲಿಸಿಸ್ ಮಾಡೋಣ. ಮೊದಲಿಗೆ ಮ್ಯಾಚ್ ಡೀಟೇಲ್ಸನ್ನು ನೋಡೋದಾದರೆ 2025ರ IPLನ ಮೊದಲನೇ ಮ್ಯಾಚ್ ಮಾರ್ಚ್ 22 ಸಂಜೆ 7:30ಕ್ಕೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಈ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ನೋಡೋಣ. ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದೆ. ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಹೆಚ್ಚಿನ ಅನುಕೂಲ ಆಗಲಿದೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ 205, ಹಾಗೆ ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 204. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 80% ತಂಡಗಳು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿವೆ. ಹಾಗೆ ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 80% ತಂಡಗಳು ವಿನ್ ಆಗಿದ್ದಾವೆ. ಇವೆರಡು ತಂಡಗಳ ಹೆಡ್ ಟು ಹೆಡ್ಡನ್ನು ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ 4 ಬಾರಿ ಮುಖಾಮುಖಿಯಾಗಿವೆ. 4 ಬಾರಿಯೂ ಕೂಡ KKR ವಿನ್ನರ್ ಆಗಿದೆ. ಇವೆರಡು ತಂಡಗಳ ಕಳೆದ 5 ಮ್ಯಾಚ್ಗಳ ರಿಸಲ್ಟನ್ನು ನೋಡೋದಾದರೆ KKR ಕಳೆದ 5 ಮ್ಯಾಚ್ಗಳಲ್ಲಿ 4 ಮ್ಯಾಚ್ಗಳಲ್ಲಿ ವಿನ್ ಆಗಿದೆ, ಹಾಗೂ 1 ಮ್ಯಾಚ್ ಅಬಾಂಡೆಡ್ ಆಗಿದೆ. ಹಾಗೆ RCB ಕೂಡ ತನ್ನ ಕಳೆದ 5 ಮ್ಯಾಚ್ಗಳಲ್ಲಿ 4 ಮ್ಯಾಚ್ಗಳನ್ನು ವಿನ್ ಆಗಿದೆ ಮತ್ತು 1 ಮ್ಯಾಚ್ನಲ್ಲಿ ಸೋಲು ಕಂಡಿದೆ. ಇವೆರಡು ತಂಡಗಳ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ KKR 58% ವಿನ್ನಿಂಗ್ ಚಾನ್ಸಸ್ ಹೊಂದಿದರೆ RCB 42% ವಿನ್ನಿಂಗ್ ಚಾನ್ಸಸನ್ನು ಹೊಂದಿದೆ. ಈ ರಿಪೋರ್ಟ್ನ ಪ್ರಕಾರ ರನ್ ಚೇಸ್ ಮಾಡಿರೋ ತಂಡಗಳು ಹೆಚ್ಚು ಬಾರಿ ವಿನ್ ಆಗಿರೋದ್ರಿಂದ ಯಾವ ತಂಡ ಮೊದಲು ಬೌಲಿಂಗ್ ಮಾಡುತ್ತೋ ಆ ತಂಡದ ಮೇಲೆ ನೀವು ಬೆಟ್ಟನ್ನು ಮಾಡ್ಬೋದು. ನಾನಂತೂ KKR ಮೇಲೆ ಬೆಟ್ ಮಾಡಿದ್ದೀನಿ. ನಿಮಗೆ ಯಾವ ತಂಡ ಗೆಲ್ಬೋದು ಅನಿಸುತ್ತೋ ಆ ತಂಡದ ಮೇಲೆ ನೀವು ಬೆಟ್ ಮಾಡ್ತಾ ಹೋಗಿ. ನಾವು ಬೆಟ್ ಮಾಡಿರೋ ತಂಡ ವಿನ್ ಆದರೆ ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ಇಮೇಲ್ ಅನ್ನೋ ಆಪ್ಷನ್ ಮೂಲಕ ಅಮೌಂಟ್ ಬರುತ್ತೆ. ಅದನ್ನು ಕ್ಲೈಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಗೇಮ್ ವ್ಯಾಲೆಟ್ಗೆ ಆ್ಯಡ್ ಮಾಡಿಕೊಂಡು ನಂತರ ನೀವು ವಿತ್ಡ್ರಾವಲ್ ಮಾಡ್ಕೊಳ್ಬೋದು. ಆ್ಯಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಬೆಟ್ಟಿಂಗ್ನಲ್ಲಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.